ತುಂಬ ಪ್ರೀತಿಸೋ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಏನು ಕಣ್ಣೀರು ಹಾಕ್ತೀವಲ್ಲ, ಸೊ ಆ ಕಣ್ಣೀರಿಗೂ ಒಂದು ಬೆಲೆ ಇದೆ. ಸೊ ಯಾವಾಗ ಅಳಬೇಕು, ಅಳೋಣ. ಆದರೆ ಒಂದು ಹಂತದವರೆಗೂ ಮಾತ್ರ ಅಳಬೇಕು ಮನುಷ್ಯ ಆದಂಥವು ನನ್ನ ಪ್ರಕಾರ. ನೀವು ಒಂದು ಹಂತ ದಾಟಿದ ಮೇಲೂ ಅಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಲ್ಲಿಗೆ ನನ್ನ ಪ್ರಕಾರ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೋತಿದ್ದೀರಾ ಅಂತ ಅರ್ಥ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ, ಯಾವ ಹಂತದವರೆಗೂ ನಿಮ್ಮನ್ನು ಪ್ರೀತಿಸೋ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಾಗ ಅಳಬೇಕು ಅಳೋದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಇವತ್ತು ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು, ನಿಮ್ಮ ರಿಲೇಷನ್ಶಿಪ್ ವಿಚಾರ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಹಾಗೆಯೇ ವಾಟ್ಸಪ್ಪಲ್ಲಿ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ ವಾಟ್ಸಪ್ ಚಾನಲ್ ಇದೆ. ಅಲ್ಲಿ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಸಿಗುತ್ತೆ, ವಿಡಿಯೋದಾಗಿರ್ಬೋದು, ಟಿಪ್ಸ್ಗಳಾಗಿರ್ಬೋದು, ಗ್ರೂಪ್ ಕೋಚಿಂಗ್ ಆಗಿರ್ಬೋದು, ಎಲ್ಲ ಸಿಗುತ್ತೆ. ಸೊ ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ಬಿಟ್ಟು ಹೋದವ್ರಿಗೋಸ್ಕರ ಯಾವಾಗ ಅಳೋದನ್ನ ನಿಲ್ಲಿಸಬೇಕು ಅಂದರೆ, ಫಸ್ಟ್ ಪಾಯಿಂಟ್, ಯಾವಾಗ ಆ ವ್ಯಕ್ತಿಗಳು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ, ಅಥವಾ ಬೇಕು ಅಂತಾನೆ ಅರ್ಥ ಮಾಡ್ಕೊಳ್ಳೋ ಥರ ನಾಟಕ ಮಾಡಿ ನೆಗ್ಲೆಕ್ಟ್ ಮಾಡಿದ್ರಲ್ಲ, ಆವಾಗ ನಾವು ಅಳೋದನ್ನು ನನ್ನ ಪ್ರಕಾರ ಆ ಒಂದು ಸತ್ಯತೆ ಗೊತ್ತಾಗುತ್ತಲ್ಲ, ಆವಾಗ ಅಳೋದನ್ನು ಸ್ಟಾಪ್ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ರಿಯಾಲಿಟಿ ಗೊತ್ತಾಗತ್ತಲ್ಲ, ನಮಗೋಸ್ಕರ ಕಣ್ಣೀರಿ ಹಾಕಲ್ಲ, ನಮ್ಮನ್ನು ಪ್ರೀತಿ ಮಾಡ್ತಿಲ್ಲ, ನಮ್ಮನ್ನು ಕಾಳಜಿ ಮಾಡ್ತಿಲ್ಲ ಅಂತಂದಾಗ ನಾವು ಸ್ಟಿಲ್ ಅರ್ಥ ಮಾಡ್ಕೊಂಡು ಮೇಲೂ ಕೂಡ ಯಾಕೆ ಅಳಬೇಕು ಅವ್ರಿಗೋಸ್ಕರ? ನನ್ನ ವಿಚಾರ ಇಷ್ಟೇ. ನಿಮಗೆ ಪ್ರೀತಿ ಮಾಡ್ತಾರೆ, ನೀವು ಪ್ರೀತಿ ಮಾಡಿ. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಬಟ್ ಸ್ಟಿಲ್ ಸಿಚುವೇಶನ್ ನಿಮ್ಗಿಬ್ರಿಗೂ ಒಂದಾಗಕ್ಕಾಗ್ತಿಲ್ಲ, ಅಥವಾ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂದರೆ ಕಣ್ಣೀರು ಹಾಕಿ ಸರಿಪಡಿಸ್ಕೊಳ್ಳಿ. ಆದರೆ ಆ ವ್ಯಕ್ತಿ ಇರೋದೇ ಮೋಸ, ವ್ಯಕ್ತಿ ಇರೋದೇ ನಾಟಕ ಅಂತ ಆದಮೇಲೆ, ಅಂಥ ವ್ಯಕ್ತಿಗಳಲ್ಲಿ ಕಣ್ಣೀರು ಹಾಕ್ತೀರಿ ಗೊತ್ತಾದ್ಮೇಲೂ ಅಂತ ಹೇಳಿದ್ರೆ ದಡ್ರು ಇದೆ ಆ್ಯಕ್ಚುಲಿ. ಆವಾಗ ನಿಮ್ಮನ್ನು ಇನ್ನೂ ಮಿಸ್ಯೂಸ್ ಮಾಡ್ಕೋತಾರೆ, ನೀವು ನಿಮ್ಮ ತನ ಕಳ್ಕೊಂಡು ಬದುಕ್ತಾ ಇದ್ದೀರಂತ ಅರ್ಥ ಆಗುತ್ತೆ ಡೆಫಿನೆಟ್ಲಿ. ಫಸ್ಟ್ ಪಾಯಿಂಟ್. ಸೆಕೆಂಡು, ಯಾವ ಟೈಮಲ್ಲಿ ಅಂತ ಹೇಳಿದ್ರೆ, ಅವರು ನಿಮ್ಮನ್ನು ಮರೆತು ತಮ್ಮ ಜೀವನದಲ್ಲಿ ಮುಂದೆ ಸಾಗ್ತಿರ್ತಾರೆ ನೋಡಿ. ನಿಮ್ಮನ್ನು ಮರೆತು ಬಿಟ್ಟು ಅವ್ರ ಪಾಡಿಗೆ ಅವರು ಅವ್ರ ಜೀವನದಕ್ಕೋಸ್ಕರ, ಅವ್ರ ಲೈಫ್ಗೋಸ್ಕರ ತುಂಬ ಹೊಡೆದಾಡಿಕೊಂಡು, ತುಂಬ ಸೀರಿಯಸ್ ಆಗಿ ಅವ್ರ ಜೀವನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಸೀರಿಯಸ್ ಹಾಕ್ಕೊಂಡು, ಕೇರ್ ತಗೊಂಡು, ಪ್ರೀತಿ ಮಾಡಿಕೊಂಡು ಚೆನ್ನಾಗಿರ್ತಾರೆ ನೋಡಿ. ಅದು ನಿಮ್ಮ ಕಣ್ಮುಂದೆ ಕಾಣ್ತಾ ಇರುತ್ತೆ. ನಿಮ್ಮ ಬಗ್ಗೆ ಒಂದು 0.5% ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ದಿರಾ, ಕಾಳಜಿ ತಗೊಳ್ದಿರಾ, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರಂದ್ರೆ ನೀವ್ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಿ? ಇಲ್ಲಿ ನಿಮ್ಮ ಸಮಯ ವೇಸ್ಟು. ನಿಮಗೆ ಸಿಕ್ಕಿರೋ ಸಮಯನ ಅವ್ರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ತಲೆ ಹಾಳು ಮಾಡಿಕೊಂಡು, ಏನೇನೋ ಕಲ್ಪನೆ ಮಾಡಿಕೊಂಡು, ಊಟ ಬಿಟ್ಟು, ತಿಂಡಿ ಬಿಟ್ಟು ಈಗ ಕುತ್ಕೊಂಡು ಹಾಳು ಮಾಡ್ತಾ ಇದ್ರೆ ಯಾರ್ದಿಲ್ಲಿ? ನೀವು ಯೋಚನೆ ಮಾಡಬೇಕಲ್ಲ. ನಿಮ್ಮ ಸಮಯ, ನಿಮ್ಮ ಜೀವನ, ನಿಮ್ಮ ಕಣ್ಣೀರು ಎಲ್ಲ ವೇಸ್ಟ್ ಆಗ್ತಾ ಇದೆ. ಯಾರಿಗೋಸ್ಕರ ವೇಸ್ಟ್ ಆಗ್ತಾ ಇದೆ? ಆ್ಯಂಡ್ ಫಸ್ಟ್ ಆಫ್ ಆಲ್ ಬುದ್ಧಿ ಇರೋದ್ರಿಂದ ಕರೆಕ್ಟಾಗಿ ಯೋಚನೆ ಮಾಡಿ. ಇಲ್ಲಿ ನಾನು ಯೋಚನೆ ಮಾಡ್ತಕ್ಕಂಥದ್ದು ಕರೆಕ್ಟ್ ಇದೆಯಾ? ಪ್ರೀತಿ ಅಂದ್ರೆ ಏನು? ಪರಸ್ಪರ ಆಗುವಂಥದ್ದು ಒಬ್ಬರ ಮೇಲೊಬ್ಬರು. ನೀವು ಬಲವಂತವಾಗಿ ಅವ್ನಿಗೆ ಇಷ್ಟನೇ ಇಲ್ಲ ಅಥವಾ ಅವಳಿಗೆ ಇಷ್ಟನೇ ಇಲ್ಲ, ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಿದ್ದಾರೆ ಅಂದಮೇಲೆ ನೀವು ಯಾಕೆ ಅದನ್ನ ಕಣ್ಣೀರು ಹಾಕ್ಕೊಂಡು ಬಿಟ್ಟು, ಜಗತ್ತಲ್ಲಿ ನಂಗೆ ಏನು ಪ್ರಪಂಚನೇ ಇಲ್ಲ, ಗೊತ್ತೇ ಇಲ್ಲ. ನೀವು ಇಷ್ಟಪಟ್ಟಿರ್ಬೋದು ನಿಜ, ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಇಷ್ಟ ಎರಡೂ ಸೈಡ್ ಆಗ್ಬೋದು. ಹಾಗಿದ್ಮೇಲೆ ಇಲ್ಲಿ ತನಕ ಆಗಿ ಬಿಟ್ಟು ಹೋಗ್ತಿದ್ದಾರಲ್ಲ ಸರ್, ಇದಕ್ಕೇನಂತೀರಾ? ಎಲ್ಲದಕ್ಕೂ ಒಂದು ಪೂರ್ಣ ವಿರಾಮ ಅನ್ನೋದಿರುತ್ತೆ ಲೈಫಲ್ಲಿ. ಅಂತ್ಯ ಅನ್ನೋದು, ಆರಂಭಕ್ಕೊಂದು ಅಂತ್ಯ ಅಂತ ಹೇಳ್ತೀವಿ. ಆಗಿದೆ. ಅಲ್ಲಿ ತನಕ ಇದ್ರೆಲ್ಲ ಖುಷಿ ಪಡಿ, ಹೋದ್ಮೇಲೂ ಅಷ್ಟೇ ಖುಷಿ ಪಡಿ. ಇದು ಕಷ್ಟ ಆಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು, ಪೇನ್ನ ತಡ್ಕೋಬೇಕು. ಓಕೆ, ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಅಲ್ಲಿ ತನಕ ನಾವು ಹೀಗೆ ಸಾಗಬೇಕು. ಸೊ ನನ್ನ ಪ್ರಕಾರ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಆತ್ಮ ಗೌರವ ಕುಗ್ತಾ ಇರುತ್ತೆ ನೋಡಿ. ಕುಗ್ಗೋದು ಇಟ್ ಮೀನ್ಸ್ ಸಾಯ್ತಾ ಇರೋದು ಆತ್ಮಗೌರವ. ನನ್ನ ಪ್ರಕಾರ ಆತ್ಮಗೌರವ ಇಲ್ದಿರ ಬದುಕ್ತೀವಲ್ಲ ಮನುಷ್ಯರೇ ಅಲ್ಲ. ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು, ಆತ್ಮಗೌರವ ತುಂಬ ಮುಖ್ಯ ಲೈಫಲ್ಲಿ. ಅದೊಂದಿತ್ತು ಅಂತ ಹೇಳಿದ್ರೆ ಬದುಕಿದೀವಿ ಅಂತ ಅರ್ಥ. ಆತ್ಮಗೌರವ ಇಲ್ದಿರ ಬದುಕ್ತಾ ಇದೀವಿ ಅಂದ್ರೆ ಸತ್ತೋಗಿದ್ದೀವಿ ಅಂತ ಅರ್ಥ ನನ್ನ ಪ್ರಕಾರ. ಎಷ್ಟೋ ಜನ ಆತ್ಮಗೌರವ ಇಲ್ಲದೆ ಇದ್ರು ಅವರಿಂದನೇ ಹೋಗ್ತಿರ್ತಾರೆ, ಬಿಟ್ರೆ ಪ್ರಪಂಚ ಇಲ್ಲ ಅಂತೇಳಿ. ಸೊ ಆತ್ಮಗೌರವ ಅದು ಕುಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮನ್ನು ನೀವು ಬದುಕಿ, ನಿಮಗೋಸ್ಕರ ಬದುಕಿ, ಅದನ್ನು ಉಳಿಸಿ, ಆ ಜೀವಾಳನ ಉಳಿಸಿ ನೀವು. ಎಷ್ಟೋ ಜನ ಈ ತಪ್ಪು ಮಾಡ್ಬಿಡ್ತಾರೆ. ಆತ್ಮಗೌರವ ಕುಗ್ತಾ ಇರುತ್ತೆ, ಹಾಳಾಗ್ತಿರುತ್ತೆ, ಸ್ಟಿಲ್ ಅಳ್ತಾರೆ, ಅವರಿಂದ ಹೋಗ್ತಾರೆ, ಬೆಗ್ ಮಾಡ್ತಾರೆ, ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊತಾರೆ. ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಯಾರಿಲ್ಲ ಅಂದ್ರೂ ಅದ್ರ ಪಾಡಿಗೆ ಅದು ನಡೀತಾ ಇರತ್ತೆ. ಅಗ್ರಿಮೆಂಟ್ ಮಾಡ್ಕೊಂಡು ಉಟ್ಕೊಂಡ್ ಬಂದಿಲ್ಲ ನಾವು ಅವರೊಟ್ಟಿಗೆ. ಓಕೆ, ಸೊ ಹಾಗಿರ್ಬೇಕಾದ್ರೆ ಅವ್ರು ಬರೋಕಿನ ಮುಂಚೆನೂ ಚೆನ್ನಾಗಿದ್ದೀವಿ, ಹೋದ್ಮೇಲೂ ಕೂಡ ಚೆನ್ನಾಗಿರ್ತೀವಿ. ಸ್ವಲ್ಪ ಡಿಸ್ಟರ್ಬ್ ಆಗತ್ತೆ ಅಷ್ಟೇ ಮೈಂಡು. ಓಕೆ, ಈ 3 ಸಮಯ ಏನಿದೆ ಎಲ್ಲ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಕಣ್ಣೆದುರುಗಡೆ ಬಂದಾಗ ಅಳೋದನ್ನು ಸ್ಟಾಪ್ ಮಾಡಿ. ವೇಸ್ಟ್ ಆಗಿಬಿಡುತ್ತೆ ಕಣ್ಣೀರು, ತುಂಬ ಪ್ಯೂರ್ ಅದು ಆ್ಯಕ್ಚುಲಿ. ಓಕೆ, ಐ ಥಿಂಕ್ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ. ನಿಮಗೆ ಇಷ್ಟ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್.